ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಹಾಗೂ ಅಧ್ಯಾತ್ಮ ಚಿಂತಕರು ಮಾತಾಡ್ತಾ ಇರೋದು. ಇವತ್ತು ಈ ಒಂದು ಆಧ್ಯಾತ್ಮಿಕ ಸಾಧನೆಯಲ್ಲಿ ನಿಮಗೆ ಪರಮಾತ್ಮನೇ ಗುರುವಾಗಿ ಬರ್ತಾನೆ. ಯಾವಾಗ ನಿಮ್ಮ ಮನಸ್ಸು ಚಿತ್ತ ಬುದ್ಧಿ ಇದೆಲ್ಲವೂ ಕೂಡ ಪರಮಾತ್ಮನ ಕಡೆಗೆ ತುಂಬಿರುತ್ತೋ ಅಂತಹ ಸಂದರ್ಭದಲ್ಲಿ ನೀವು ಅನ್ಯ ಮಾರ್ಗದಲ್ಲಿದ್ದರೂ ಯಾವುದೋ ಒಂದು ಮಾರ್ಗಗಳಿಗೆ ಹೋಗಿ ಸಿಲುಕಿ ಗೊಂದಲದಲ್ಲಿದ್ದಾಗಲೂ ಕೂಡ ಪರಮಾತ್ಮನು ನಿಮಗೆ ಗುರುವಾಗಿ ಬಂದು ದಾರಿಯನ್ನು ತೋರಿಸ್ತಾನೆ ಅಂತ ಹೇಳಿ, ಈಗ ಅಂತಹದೇ ಮನಸ್ಥಿತಿಯನ್ನು ನೀವು ಹೊಂದಿದ್ದಾಗ ನೀವು ತೆಗೆದುಕೊಳ್ಳುವಂತಹ ಯಾವುದೇ ಆಹಾರಗಳು ಬ್ಯಾರಿಯರ್ ಆಗಲಾರದು. ಅಂದರೆ ಅದು ನಿಮಗೆ ಯಾವುದೇ ರೀತಿಯಲ್ಲಿ ಅಡಚಣೆ ಉಂಟಾಗಲಾರದು ಎಂಬುವಂತಹ ವಿಚಾರವನ್ನು ಇವತ್ತು ನಾನು ಹೇಳಲಿಕ್ಕೆ ಬಂದಿದ್ದೇನೆ. ಅಂದರೆ ಈ ಒಂದು ಅಧ್ಯಾತ್ಮ ಸಾಧನೆಯನ್ನು ಮಾಡುವಂತಹವರು ಮಾಂಸಾಹಾರ ಸೇವನೆಯನ್ನು ಮಾಡಬಾರದು, ಮದ್ಯ ಸೇವನೆಯನ್ನು ಮಾಡಬಾರದು, ಮದ್ಯಪಾನವನ್ನು ಮಾಡಬಾರದು, ಹೀಗೆ ದುಶ್ಚಟಗಳಿಗೆ ದಾಸರಾಗಬಾರದು. ಹೀಗೆ ಹಲವಾರು ಮಾನದಂಡಗಳು ನಮ್ಮ ಭಾರತ ದೇಶದಲ್ಲಿ ಉಂಟು. ಇದೆಲ್ಲವೂ ಕೂಡ ಒಪ್ಪಿಕೊಳ್ತಾ ಇದೆಲ್ಲವೂ ಸರಿಯಾದ ಮಾನದಂಡವೇ ಆಗಿದೆ. ಅಂದರೆ ಈಗಾಗಲೇ ನಾನು ಹೇಳಿದ ಹಾಗೆ ಈ ಒಂದು ದುಶ್ಚಟಗಳಿಗೆ ಬಲಿಯಾದಾಗ ಮನುಷ್ಯನಲ್ಲಿ ಸಾತ್ವಿಕತೆಯು ಹೊರಟೋಗುತ್ತೆ. ಆತನಲ್ಲಿ ರಜಸ್ಸು ತಮಸ್ಸು ಜಾಸ್ತಿ ಆದಾಗ ದೇಹ ಆಲಸ್ಯ ಆಗುತ್ತೆ. ಸಾಧನೆಯ ಕಡೆಗೆ ಅವರಿಗೆ ಮನಸ್ಸು ಇರೋದಿಲ್ಲ, ದೇಹ ಸಹಕರಿಸುವುದಿಲ್ಲ, ಮನಸ್ಸು ಪ್ರಶಾಂತವಾಗಿ ಇರುವುದಿಲ್ಲ. ಶಾಂತ ಚಿತ್ತತೆ ಇಲ್ಲದ ಮನಸ್ಸಿನಲ್ಲಿ ಆಧ್ಯಾತ್ಮಿಕ ಸಾಧನೆಯ ಬೀಜವನ್ನು, ಜಿಜ್ಞಾಸೆಯ ಬೀಜವನ್ನು ಊತಲು ಅಥವಾ ಬೀಜವನ್ನು ಇಡಲು ಸಾಧ್ಯವಿಲ್ಲ. ಅಂದರೆ ಆಧ್ಯಾತ್ಮಿಕ ಪ್ರಗತಿಗೆ ಮಾರಕ ಆಗುತ್ತೆ ಈ ಒಂದು ದುಶ್ಚಟಗಳಿಗೆ ಬಲಿಯಾಗಿದ್ದೇ ಆದಲ್ಲಿ ಎಂಬುವಂತಹ ವಿಚಾರಧಾರೆಗಳನ್ನು ನಾವು ಕೇಳ್ತಾ ಬರ್ತಾ ಇದ್ದೇವೆ. ಇದಕ್ಕೆ ಸಂಬಂಧಪಟ್ಟಂತೆ ರಾಮಕೃಷ್ಣ ಪರಮಹಂಸರು ಏನು ಹೇಳ್ತಾರೆ ಅನ್ನೋದನ್ನು ನೋಡೋಣ. ಹೀಗೆ ಒಮ್ಮೆ ಒಂದು ಸಂದರ್ಭದಲ್ಲಿ ಭಕ್ತಾದಿಗಳು ಬಂದು ಪ್ರಶ್ನೆಯನ್ನು ಮಾಡ್ತಾರೆ, ನನಗೂ ನಿಮ್ಮ ಹಾಗೆ ಪರಮಾತ್ಮನಲ್ಲಿ ಜೀವಿಸಬೇಕು, ಪರಮಾತ್ಮನನ್ನೇ ಪೂಜಿಸಬೇಕು, ಭಕ್ತಿ ಭಾವದಲ್ಲಿ ಮಿಂದೇಳಬೇಕು, ಹಾಗೂ ಆ ಒಂದು ರೋಮಾಂಚನವಾದಂತಹ ಸಮಾಧಿಯ ಅನುಭವವನ್ನು ಪಡೆಯಬೇಕು, ಮೈ ನವಿರೇಳಬೇಕು, ಭಕ್ತಿಯ ಭಾವನೆಯ ಭಾವುಕತೆಯ ಪರಾತ್ಕೃಷ್ಟೆಯಲ್ಲಿ ನಾನು ಮುಳುಗಬೇಕು. ಹೀಗೆ ನಾನು ಮಾಡಬೇಕಾದರೆ ನಾನು ಮಾಂಸಾಹಾರವನ್ನು ತ್ಯಜಿಸಲೇಬೇಕಾ? ನನ್ನಲ್ಲಿ ಇಷ್ಟು ದುಶ್ಚಟಗಳಿದ್ದಾವೆ, ನಾನು ಆಧ್ಯಾತ್ಮಿಕ ಸಾಧನೆಗೆ ಹೋಗಬಹುದಾ? ನಿಮ್ಮ ಕೃಪೆಯು ನಮ್ಮ ಮೇಲೆ ಸಿಗುತ್ತದಾ? ನಾವು ಸಾಧನೆಯನ್ನು ಮಾಡಬೇಕಾಗಿದ್ದೇ ಆದಲ್ಲಿ ಇದೆಲ್ಲವನ್ನು ಬಿಟ್ಟು ಬಿಡಲೇಬೇಕಾ? ಸೊ ನಾವು ಈ ರೀತಿಯಾಗಿ ಇಂತಹ ಒಂದು ಜಾತಿ, ಇಂತಹ ಒಂದು ಆಚರಣೆಗಳಲ್ಲಿ ನಾವು ಬಂದಿದ್ದೇವೆ. ಸೊ ನಮ್ಮಂತಹವರಿಗೆ ಈ ಒಂದು ಆಧ್ಯಾತ್ಮಿಕ ಸಾಧನೆಯು ಇಲ್ಲವಾ ಎಂಬುವಂತಹ ಪ್ರಶ್ನೆಗಳನ್ನು ಕೇಳ್ತಾರೆ. ಅಂತಹ ಒಂದು ಸಂದರ್ಭದಲ್ಲಿ ಪರಮಹಂಸರು ಮುಗುಳ್ನಕ್ಕು ಹೇಳ್ತಾರೆ, ಈ ಒಂದು ಪರಮಾತ್ಮನ ಸಾಧನೆಯನ್ನು ಮಾಡಬೇಕಾಗಿದ್ದೇ ಆದಲ್ಲಿ ನೀವು ಕೇಳಿದ ಹಾಗೆ ಇದನ್ನು ಬಿಡಲೇಬೇಕು ಎಂಬುವಂತಹ ಯಾವುದೇ ಕಾನೂನು ಇಲ್ಲ. ಅಂದರೆ ಯಾವುದೇ ತರಹದಂತಹ ಒಂದು ಪ್ರತಿಬಂಧನೆ ಇಲ್ಲ, ನಿರ್ಬಂಧನೆಗಳು ಇಲ್ಲ ಅಂತ ಹೇಳಿ, ಈ ಒಂದು ಸಾಧನೆಯನ್ನು ಮಾಡಬೇಕಾದರೆ ಮುಖ್ಯವಾಗಿ ಬೇಕಾದದ್ದು ಅಂತರಂಗದ ಶುದ್ಧಿ. ನಾನೀಗಾಗಲೇ ಹೇಳಿದ ಹಾಗೆ ಈ ಒಂದು ಭಕ್ತಿ ಮತ್ತು ಜ್ಞಾನದ ಪಿಪಾಸೆ, ಜಿಜ್ಞಾಸೆಯು ನಿಮ್ಮಲ್ಲಿ ಸಂಪೂರ್ಣವಾಗಿ ಮೇಳೈಸಿದ್ದೇ ಆದಲ್ಲಿ, ಆ ಒಂದು ಪರಮಾತ್ಮನನ್ನು ಕಾಣಬೇಕು ಎಂಬುವಂತಹ ಇಚ್ಛೆ ಅಗಾಧವಾಗಿದ್ದೇ ಆದಲ್ಲಿ, ನಿಮಗೆ ಬಾಹ್ಯದಿಂದ ತೆಗೆದುಕೊಳ್ಳುವಂತಹ ವಸ್ತುಗಳಿಂದ ಯಾವುದೇ ಪ್ರಭಾವವು ಬೀರುವುದಿಲ್ಲ.
ಮುಖ್ಯವಾಗಿ ಈ ಮಲಿನತೆ ಎಂಬುವುದು ಹೊರಗಡೆಯಿಂದ ಒಳಗೆ ಹೋಗುವಂಥದ್ದಲ್ಲ, ಒಳಗಡೆಯಿಂದ ಹೊರಗೆ ಬರುವಂಥದ್ದು ಮಲಿನ ಎಂಬುವಂತಹ ಮಾತನ್ನು ಹೇಳ್ತಾರೆ. ನೋಡಿ, ಮನುಷ್ಯ ಹೊರಗಡೆಯಿಂದ ಆಹಾರವನ್ನು ತೆಗೆದುಕೊಳ್ತಾನೆ, ಆದರೆ ಒಳಗಿನಿಂದ ಹೊರಗೆ ಹೋದಾಗ ಅದು ಮಲಿನವಾಗಿ ಹೋಗಿಬಿಡುತ್ತೆ. ಆದ್ದರಿಂದ ಈ ಒಂದು ಮಾತಿನ ಅರ್ಥ ತುಂಬ ಇದೆ, ಸರಳವಾಗಿ ಹೇಳಿಬಿಟ್ಟರು. ಹಾಗಂತ ಇದೆಲ್ಲ ಮಾಡಬೇಕಾ? ಮಾಂಸನಾರು ತಿನ್ನು, ಮದ್ಯನ ಆದ್ರೂ ಸೇವಿಸು, ಸಿಗರೇಟ್ ಆದರೂ ಹೊಡಿ, ಇನ್ನೇನಾದ್ರು ಏನೋ ಅಶ್ಲೀಲ ಚಟುವಟಿಕೆಗಳನ್ನಾದರೂ ಮಾಡ್ಕೋ, ಸೊ ನೀನು ಆರಾಮಾಗಿ ಇದನ್ನೆಲ್ಲ ಮಾಡಿಕೊಂಡು ಸಾಧನೆ ಮಾಡ್ಬೋದು ಅಂತನಾ ಪರಮಹಂಸರ ಆಶಯ? ಖಂಡಿತ ಅಲ್ಲ. ಅಂದರೆ ಇದೆಲ್ಲವೂ ನಿಮ್ಮ ಸಾಧನೆಗೆ ಏನೋ ಮಾರಕ ಆಗುತ್ತೆ. ಅಂದರೆ ಅದು ನಿಮ್ಮನ್ನು ಏಕೀಕೃತ ಭಾವನೆಯಿಂದ ನಿಮ್ಮನ್ನು ಅದು ಸೆಳೆಯುತ್ತೆ, ಮತ್ತು ಬೇರೆಡೆಗೆ ನಿಮ್ಮ ಚಿತ್ತ ಮತ್ತು ಮನಸ್ಸು ಅದರ ಕಡೆಗೆ ಹೋದಾಗ ನಿಮಗೆ ಡಿಸ್ಟರ್ಬ್ ಆಗುತ್ತೆ. ನೀವು ಆಧ್ಯಾತ್ಮಿಕ ಸಾಧನೆಯ ಪ್ರಗತಿಗೆ ಹೋಗುವ ದಾರಿಯ ಒಂದು ಫೋರ್ಸ್ ಏನಿದೆಯಲ್ಲ ಅದು ಸ್ಲೋ ಆಗುತ್ತೆ. ಇದನ್ನೆಲ್ಲವನ್ನು ಬಿಟ್ಟರೆ ಒಳಿತು. ಇದನ್ನೆಲ್ಲ ಬಿಟ್ಟಾಗ ನಿಮ್ಮ ಮನಸ್ಸು ಸಾತ್ವಿಕತೆಯಾಗುತ್ತೆ, ನಿಮ್ಮ ಮನಸ್ಸು ಸಮಾಧಾನವಾಗಿರುತ್ತೆ. ಆಗ ನೀವು ಸಾಧನೆಯ ಕಡೆಗೆ ಹೋಗಬಹುದು ಬಹಳ ಬೇಗವಾಗಿ. 60 ಕಿಲೋಮೀಟರ್ನಲ್ಲಿ ಹೋಗ್ತಾ ಇರೋದು ಬಸ್ಸು 100 ಕಿಲೋಮೀಟ್ರಲ್ಲಿ ಹೋಗ್ಬೋದು ಹೈವೇಗೆ ಬಂದರೆ. ಈಗ ಬೆಂಗಳೂರು ಮೈಸೂರು ಹೈವೇ ಅಂತ ನೋಡ್ತೇವೆ. ಆ ತರಹದ ನಾನ್ ಸ್ಟಾಪ್ ಇದ್ದಾಗ ಎಕ್ಸ್ಪ್ರೆಸ್ ಹೈವೇ ಥರ ಆಗೋಗ್ಬಿಡುತ್ತೆ. ನೀವು ಬೇಗ ಸಾಧನೆಯ ಒಂದು ಮಜಲನ್ನು ಮುಟ್ಟಬಹುದು ಅಂತ ಹೇಳ್ತಾರೆ. ಅಂದರೆ ಒಟ್ಟಾರೆಯಾಗಿ ಇಲ್ಲಿ ಮಾಂಸ ಮದ್ಯಗಳನ್ನು ಸೇವನೆ ಮಾಡುವವರನ್ನು ಅವರು ಡಿಮೋಟಿವೇಟ್ ಮಾಡದೆ, ಅದನ್ನು ಒಂದೇ ದಿನಕ್ಕೆ ಬಿಟ್ಟುಬಿಡು ಅಂತಲೂ ಹೇಳದೆ, ಅದನ್ನು ಕಾಲಕ್ರಮೇಣ ನೀನು ಬಿಡ್ತಾ ಬಾ. ನೀನು ಈ ಒಂದು ಆಂತರಿಕವಾದಂತಹ ಸಾಧನೆಗೆ ಒಳಗಡೆ ಧುಮುಕಿದ್ದೇ ಆದಲ್ಲಿ, ಆಂತರಿಕ ಪಯಣವನ್ನು ಮಾಡಿದ್ದೇ ಆದಲ್ಲಿ, ಇನ್ನರ್ ಜರ್ನಿಯನ್ನು ಮಾಡಿದ್ದೇ ಆದಲ್ಲಿ, ನಿನಗೆ ಕಾಲಕ್ರಮೇಣ ಈ ಎಲ್ಲವೂ ರುಚಿಸದು. ಇದೆಲ್ಲವೂ ಕಾಲಕ್ರಮೇಣ ಬಿಟ್ಟು ಹೊರಟೋಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಈಗ ಇದನ್ನೇ ದೊಡ್ಡದು ಮಹತ್ತಾದದ್ದು, ಇದನ್ನು ಮಾಡಿದರೇ ನಮಗೆ ಖುಷಿ, ಹೆಣ್ಣು ಹೊನ್ನು ಮಣ್ಣಲ್ಲೇ ಖುಷಿ ಅಂತ ಹೇಳಿ ಒದ್ದಾಡ್ತಾ ಇದೆಯಾ? ಆದರೆ ಇದಕ್ಕೂ ಮೀರಿದ ಒಂದು ಆನಂದ ಈ ಆತ್ಮಾನಂದದಲ್ಲಿ ಇದೆ. ಈ ಧ್ಯಾನ ಮಾಡಿದಾಗ, ಭಕ್ತಿ ಮಾಡಿದಾಗ, ಜ್ಞಾನ ಪಡೆದಾಗ ಸಿಗುವಂತಹ ಆನಂದದ ಪರಾಕಾಷ್ಠೆಯ ಅನುಭವ ನಿನಗೆ ಕಿಂಚಿತ್ತಾದರೂ ಮುಟ್ಟಿದ್ದೇ ಆದಲ್ಲಿ, ಈ ಎಲ್ಲ ಸಕಲ ಭೋಗ ಭಾಗ್ಯಗಳು ನಿನಗೆ ಏನೋ ಸುಟ್ಟ ಕರಕಲಾದಂತಹ ಎಣಕ್ಕೆ ಸಮಾನವಾಗಿ ಕಾಣುತ್ತೆ. ಆದ್ದರಿಂದ ನೀನು ಫಸ್ಟ್ ಪರಮಾತ್ಮನನ್ನು ಪಡೆಯಬೇಕು ಎಂಬುವಂತಹ ಇಚ್ಛೆಯನ್ನು ಹೊಂದು. ಆಗ ಈ ಎಲ್ಲ ಮಾರ್ಗಗಳು ತನ್ನಷ್ಟಕ್ಕೆ ತಾನೇ ಬಿಟ್ಟು ಹೋಗುತ್ತೆ ಎಂಬುವಂತಹ ಮಾತನ್ನೂ ಹೇಳ್ತಾ, ಅಂತಹವರಿಗೆ ಡಿಮೋಟಿವೇಟ್ ಮಾಡದೆ ನೀನೂ ಕೂಡ ಪರಮಾತ್ಮನನ್ನು ಪಡೆಯಬಹುದು, ಪರಮಾತ್ಮನ ಮಾರ್ಗದಲ್ಲಿ ನೀನು ಬರಬಹುದು. ಅದೆಲ್ಲವನ್ನು ಮಾಡಿದ ಕೂಡಲೇ ನೀನು ಅಶುದ್ಧನು, ಅಪವಿತ್ರನು, ನೀನು ಅಯೋಗ್ಯನು, ನೀನು ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಂಬುವಂತಹ ಮಾತನ್ನು ಪರಮಹಂಸರು ಹೇಳಲಿಲ್ಲ. ಅದು ನಿನ್ನ ಸಾಧನೆಗೆ ಮಾರಕ ಆಗಬಹುದಷ್ಟೇ. ಆದರೆ ಆ ಒಂದು ಏನೋ ಅಭ್ಯಾಸಗಳನ್ನು ಇಟ್ಟುಕೊಂಡವರೂ ಕೂಡ ಹಲವರು ಸಾಧನೆಗಳನ್ನು ಮಾಡಿದ್ದಾರೆ. ಸೊ ಆದ್ದರಿಂದ ಈ ಒಂದು ಸಸ್ಯಾಹಾರಗಳನ್ನು ಸೇವಿಸುವಂತಹ ಮನುಷ್ಯರಲ್ಲಿಯೂ ಹಲವಾರು ಹೊಲಸು ಯೋಚನೆಗಳು, ಹೊಲಸು ಭಾವನೆಗಳು ಇರಬಹುದು. ಮಾಂಸವನ್ನು ಕತ್ತರಿಸಿ ಮಾಂಸವನ್ನು ಮಾರಾಟ ಮಾಡಿದಂತಹ ಮತ್ತು ಆ ಒಂದು ಮಾಂಸವನ್ನು ಸೇವನೆ ಮಾಡಿದಂತಹ ವ್ಯಕ್ತಿಗಳ ಮನಸ್ಸಿನಲ್ಲಿಯೂ ಕೂಡ ಸಾತ್ವಿಕವಾದಂತಹ ಭಾವನೆಗಳು ಇರಲು ಸಾಧ್ಯ. ಆದ್ದರಿಂದ ಹೊರಗಡೆಯಿಂದ ತೆಗೆದುಕೊಳ್ಳುವ ಆಹಾರಕ್ಕಿಂತ ಒಳಗಡೆಯಿಂದ ಬರುವ ಯೋಚನೆಗಳು ಬಹಳ ಮುಖ್ಯ, ಸಂಸ್ಕಾರಗಳು ಮುಖ್ಯ, ಹಾಗೂ ಹಿಂದಿನ ಪೂರ್ವ ಜನ್ಮದ ವಾಸನೆಗಳು ಮುಖ್ಯ. ಈ ಎಲ್ಲ ವಿಚಾರಗಳು ಬಲಿಷ್ಠವಾದಾಗ ಇದು ಕಾಲಕ್ರಮೇಣ ನಿಮಗೆ ಅನಿಸುತ್ತೆ ಇದು ಬೇಡ ಅಂತ ಹೇಳಿ. ಆದ್ದರಿಂದ ಇದು ಮಾರಕ ಆಗಲಾರದು ಎಂಬುವಂತಹ ಮಾತನ್ನು ಕೂಡ ಹೇಳ್ತಾರೆ. ಹಾಗೂ ಇದಿದ್ದರೆ ನಿಮಗೆ ಎಲ್ಲ ಅಭ್ಯಾಸಗಳಿದ್ದರೆ ನಿಮಗೆ ಇದು ಅಧ್ಯಾತ್ಮ ಬೇಡ,
ನೀವು ಮಾಡಬಾರ್ದು, ಅಧ್ಯಾತ್ಮ ಪ್ರಾರಂಭ ಮಾಡಿದ ತಕ್ಷಣ ಇದೆಲ್ಲ ಬಿಟ್ಬಿಡಬೇಕು ಅಂತ ಎಲ್ಲೂ ಇಲ್ಲ. ಯಾವುದೇ ತರಹದ ಒಂದು ನಿರ್ಬಂಧಗಳು ಇಲ್ಲ. ಈ ಎಲ್ಲವನ್ನು ಸೇವಿಸಿಕೊಂಡರೂ ಕೂಡ ನಿಮ್ಮ ಅಂತರಂಗ ನಿಜವಾಗಿಯೂ ಪರಮಾತ್ಮನಲ್ಲಿ ಮಿಳಿತ ಆಗಿದ್ದೇ ಆದಲ್ಲಿ, ಬಯಕೆ ಬಂದಿದ್ದೇ ಆದಲ್ಲಿ, ಪರಮಾತ್ಮನನ್ನು ಪಡೆಯಬೇಕೆಂಬ ಉತ್ಕೃಷ್ಟವಾದಂತಹ ಜಿಜ್ಞಾಸೆ ನಿಮ್ಮಲ್ಲಿ ಇದ್ದಿದ್ದೇ ಆದಲ್ಲಿ ಖಂಡಿತವಾಗಿಯೂ ಕೂಡ ನಿಮಗೆ ಇದ್ಯಾವುದೂ ಬಾಧಕ ಆಗಲಾರದು. ಇದ್ಯಾವುದನ್ನು ಬಿಡದೇ ಇದ್ದರೂ ಕೂಡ, ಹಂದಿ ಮಾಂಸವನ್ನು ತಿಂದರೂ ಕೂಡ ಆತನ ಮನಸ್ಸು ಎಲ್ಲಿ ಪರಮಾತ್ಮನ ಪಾದಾರವಿಂದಗಳಲ್ಲಿ ಇರುತ್ತೋ, ಯಾರ ಮನಸ್ಸು ಬ್ರಹ್ಮನಲ್ಲಿಯೇ ಇರುತ್ತೋ ಅಂತಹವನ ಪಾದಕ್ಕೆ ನಾ ಶರಣು ಅಂತ ಹೇಳಿ ಪರಮಹಂಸರು ಹೇಳ್ತಾರೆ. ಅಂದಮೇಲೆ ಯೋಚನೆ ಮಾಡಿ. ಆದ್ದರಿಂದ ವೀಕ್ಷಕರೇ, ನಿಮ್ಮ ಮನಸ್ಸು, ನಿಮ್ಮ ಸಾಧನೆಯ ಇಚ್ಛೆ ಪ್ರಬಲವಾಗಿರಬೇಕೇ ಹೊರತು ಈ ಒಂದು ಆಹಾರದ ಒಂದು ಪದ್ಧತಿಗಳು, ಈ ಎಲ್ಲ ಚಟಗಳು ಇವೆಲ್ಲವೂ ತುಂಬ ಗೌಣ ಆಗುತ್ತೆ ಆಧ್ಯಾತ್ಮಿಕವಾದಂತಹ ಒಂದು ಮಾರ್ಗದಲ್ಲಿ ಎಂಬುವಂತಹ ವಿಚಾರವನ್ನು ನಾನು ನಿಮಗೆ ಇಲ್ಲಿ ಹೇಳ್ತೇನೆ. ಹೇಗೆ ನೀವು ಈ ಎಲ್ಲವನ್ನೂ ಮಾಡ್ತಾಯಿದ್ರೂ ಕೂಡ ನಿಮ್ಮ ಮನಸ್ಸು ಸದಾ ಪರಮಾತ್ಮನಲ್ಲಿ ತುಂಬಿರುತ್ತೋ. ಅಂದರೆ ಉದಾಹರಣೆಗೆ ಹೇಳ್ತಾರೆ, ಈ ಒಂದು ನಾವು ಗರ್ಭಿಣಿ ಅಂತ ಕರಿತೇವೆ. ಗರ್ಭಿಣಿ ಆದಾಗ 1 ತಿಂಗಳು 2 ತಿಂಗಳು 3 ತಿಂಗಳೆಲ್ಲ ಸಮಾಧಾನ ಇಟ್ಟು ಕೆಲಸ ಮಾಡಿಸ್ದೆ. ಅನಂತರ 9 ತಿಂಗಳು ತುಂಬ ಗರ್ಭ ಧರಿಸಿದಾಗ, ತುಂಬಿದಾಗ ಆಕೆಗೆ ಕೂತುಕೊಳ್ಳೋದಕ್ಕೂ ನಿಂತುಕೊಳ್ಳೋದಕ್ಕೂ ಸೇವೆಗೆ ಜನರು ಇರ್ತಾರೆ, ನೋಡ್ಕೊಳ್ಳೋದಕ್ಕೆ ಇರ್ತಾರೆ ಆಕೆಗೆ. ಸೊ ಆಕೆಯ ಕೆಲಸಗಳು ಕಡಿಮೆ ಆಗ್ತಾ ಹೋಗುತ್ತೆ. ಆಕೆಗೆ ವಿಶೇಷ ಸವಲತ್ತುಗಳು, ವಿಶೇಷ ಗೌರವಗಳು, ವಿಶೇಷ ಎಚ್ಚರಿಕೆಗಳು, ಮುನ್ನೆಚ್ಚರಿಕೆಗಳನ್ನ ತಗೊಳ್ತಾರೆ. ಹಾಗೆಯೇ ಯಾವಾಗ ನೀವು ಬಾಹ್ಯದಿಂದ ಯಾವುದೇ ಒಂದು ಅಭ್ಯಾಸಗಳನ್ನು ಇಟ್ಕೊಂಡಿದ್ದರೂ ಕೂಡ ಆಂತರಿಕವಾಗಿ ನಿಮ್ಮ ಮನಸ್ಸು ಸದಾ ಜಿಜ್ಞಾಸೆಯಲ್ಲಿದ್ದಿದ್ದೇ ಆದಲ್ಲಿ, ನಿಮ್ಮ ಮನಸ್ಸು ಪರಿಶುದ್ಧವಾದ ಜ್ಞಾನವನ್ನು ಪಡೆದುಕೊಂಡಿದ್ದೇ ಆದಲ್ಲಿ ಇದು ಯಾವುದೂ ಬಾಧಕ ಆಗಲಾರದು. ಯಾಕಂದರೆ ದೇಹ ಎಲ್ಲಿದ್ದರೂ ಕೂಡ, ದೇಹ ವೇಷೆಯ ಮನೆಯಲ್ಲಿದ್ದರೂ ಕೂಡ ನಿನ್ನ ಮನಸ್ಸು ಪರಮಾತ್ಮನಲ್ಲಿ ಇದ್ದಿದ್ದೇ ಆದರೆ ಯಾವುದೇ ತರಹದ ತೊಂದರೆಗಳು ಆಗೋದಿಲ್ಲ. ಮತ್ತು ಆ ವೇಷೆಯಲ್ಲಿಯೂ ಇರುವಂತಹ ಜೀವ ಏನಿದೆ ಅದು ಕೂಡ ನಾರಾಯಣ ಸ್ವರೂಪ ಅಂತ ನೀವು ತಿಳಿದಿದ್ದೇ ಆದಲ್ಲಿ ಯಾವ ಸಮಸ್ಯೆಗಳು ನಿಮಗೆ ಇರೋದಿಲ್ಲ. ಆದ್ದರಿಂದ ಈ ಜ್ಞಾನಿಯ ದೃಷ್ಟಿಕೋನ, ಈ ಭಕ್ತನ ಮನಸ್ಸು ಹೇಗೆ ಇರುತ್ತೆ ಅಂತ ಯಾರೂ ಅರಿಯಲಾರರು ಎಂಬುವಂತಹ ಮಾರ್ಮಿಕವಾದಂತಹ ಮಾತನ್ನು ಪರಮಹಂಸರು ಹೇಳಿದ್ದಾರೆ ಎಂಬುವಂತಹ ವಿಚಾರವನ್ನು ನಾನು ನಿಮಗೆ ಇಲ್ಲಿ ತಿಳಿಸ್ತಾ ಇದ್ದೇನೆ. ಆದ್ದರಿಂದ ವೀಕ್ಷಕರೇ, ಆಧ್ಯಾತ್ಮಿಕ ಸಾಧನೆಯಲ್ಲಿ ನೀವು ಏನು ಅಭ್ಯಾಸ ಇದೆಯೋ ಅದನ್ನೂ ಮಾಡ್ತಾ ನೀವು ಈ ಒಂದು ಆಂತರಿಕವಾದಂತಹ ಶುದ್ಧಿಯ ಕಡೆಗೂ ಗಮನವನ್ನು ನೀವು ಕೊಡ್ತಾ ಹೋದರೆ ಖಂಡಿತವಾಗಿಯೂ ನೀವು ಬೇಗ ಸಾಧನೆಯನ್ನು ಮಾಡ್ತೀರಾ. ಅದು ಬಿಟ್ಟು ಇದೆಲ್ಲ ಇಟ್ಕೊಂಡು ನಾವು ಮಾಡ್ತೀನಿ ಅಂದರೆ ಸ್ವಲ್ಪ 100 ಕಿಲೋಮೀಟ್ರಲ್ಲಿ ಹೋಗೋದು, ಒಂದು 60 ಕಿಲೋಮೀಟ್ರ್ ಫಾಸ್ಟಲ್ಲಿ ಹೋಗ್ಬೋದು ಅಷ್ಟೇ ಹೊರತು ಸಂಪೂರ್ಣವಾಗಿ ನಿರ್ಬಂಧಿಸಿಲ್ಲ. ಅದು ಸಂಪೂರ್ಣ ಮಾನದಂಡ ಅಲ್ಲ, ಸ್ವಲ್ಪ ಮಾನದಂಡ, ಆದರೆ ಸಂಪೂರ್ಣ ಮಾನದಂಡ ಆಗಲಾರದು ಎಂಬುವಂತಹ ಒಂದು ಇಚ್ಛೆಯನ್ನು ಅಂತಹ ಒಂದು ಮಾಂಸಾಹಾರಿಗಳು ಕೇಳಿದಂತಹ ಪ್ರಶ್ನೆಗೆ ಪರಮಹಂಸರು ನೀಡಿದಂತಹ ಉದಾಹರಣೆಯನ್ನು ನಾನು ಇಲ್ಲಿ ನಿಮಗೆ ಉದಾಹರಿಸಿ ಬಿತ್ತರಿಸಿದ್ದೇನೆ ಎಂಬುವಂಥ ಮಾತನ್ನು ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದೆ ಅದರಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ ಹಾಗೂ ಇತರರಿಗೂ ಕೂಡ ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.